ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಡೇಂಜರ್ ಡಿಸೆಂಬರ್ ಅಂತ ಹೇಳಿ ಹಲವಾರು ಜನರು ಈಗಾಗಲೇ ಹೆದರ್ಕೊಂಡಿದ್ದೀರಿ. ಡಿಸೆಂಬರ್ನ ತಿಂಗಳಲ್ಲಿ ತುಂಬ ಅವಘಡಗಳು ಸಂಭವಿಸುತ್ತೆ ಮತ್ತು ಅಪಘಾತಗಳಾಗುತ್ತವೆ, ತುಂಬ ಘನಘೋರವಾದ ಘಟನೆಗಳು ನಡೆಯುತ್ತವೆ ಅಂತ ಹೇಳಿ ಬಹಳ ಜನರು ನೊಂದಿದ್ದಾರೆ, ಭಯಪಟ್ಟಿದ್ದಾರೆ ಮತ್ತು ಎಷ್ಟೋ ಜನಕ್ಕೆ ನಡೆದಿದೆ ಸಹ. ಹೌದು, ನಿಜವಾಗ್ಲಿಯೂ ಡಿಸೆಂಬರ್ ಡೇಂಜರ್ ಏನಾ ಅಂತ ನೋಡೋದಾಯಿತು ಅಂದರೆ, ಒಂದು ಹಂತಕ್ಕೆ ಹೇಳಬೇಕು ಅಂದರೆ ಕೇವಲ ಡಿಸೆಂಬರ್ ಮಾತ್ರ ಡೇಂಜರ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನವಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳುಗಳು ಕಾಲ ಸಹ ಬಹಳವಾಗಿ ನಾವು ಕತ್ತಲಿನಲ್ಲೇ ಇರಬೇಕಾಗ್ತದೆ. ಕಾರಣ ದಕ್ಷಿಣಾಯನದ ಉಚ್ಚ ಕಾಲ. ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡುಕೊಂಡಿದ್ದಾಯಿತು, ಇನ್ನು ಮನೆ ಕಟ್ಟಿಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ಥ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಈ ಕಾರ್ತಿಕ ಅಮಾವಾಸ್ಯೆಯಿಂದ ಪ್ರಾರಂಭವಾದರೆ ಮಕರ ಸಂಕ್ರಮಣದವರೆಗೂ ಸಹ ಬಹಳ ಘನಘೋರವಾದ ಘಟನೆಗಳು ಪ್ರಕೃತಿಯಲ್ಲಿ ನಡೀತಾ ಹೋಗುತ್ತೆ. ಅದಕ್ಕೆ ನಾವು ನವಂಬರ್, ಡಿಸೆಂಬರ್, ಜನವರಿ ಅಂತ ಹೆಸರಿಟ್ಕೊಳ್ಬಹುದೇ ಹೊರತು ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ, ಹಿಮಂತ ಋತು ಅಥವಾ ಹೇಮಂತ ಋತು ಏನು ಪ್ರಾರಂಭವಾಗುತ್ತೆ ಮತ್ತು ಸಂಕ್ರಮಣದ ಕಾಲ, ಮಕರ ಸಂಕ್ರಮಣದ ಕಾಲದವರೆಗೂ ಸಹ ದಕ್ಷಿಣಾಯನದ ಪರಮ ಉಚ್ಚ ಕಾಲ ಇರುತ್ತೆ ನೋಡಿ. 5:30-6 ಗಂಟೆ ಆಗ್ತಾ ಇದ್ದ ಹಾಗೆ ನಮ್ಗೆ ಎಂಥ ಕತ್ತಲಾಗೋಗುತ್ತೆ ಅಲ್ವಾ? ಇನ್ನು 6:30 ಆಗೋಯ್ತು ಅಂದರೆ ಪೂರ್ತಿ ಕಗ್ಗತ್ತಲು ಆವರಿಸ್ಕೊಳ್ಳುವಂಥ ಕಾಲ. ಅದೇ ಉತ್ತರಾಯಣದ ಪುಣ್ಯಕಾಲದಲ್ಲಿ ನೋಡಿ 7 ಗಂಟೆ ಆಗ್ತಿದ್ರು ನಮಗೇನು ಮನೆ ಲೈಟ್ ಹಾಕಬೇಕು ಅಂತೇನು ಅನಿಸೋದಿಲ್ಲ, ಕಾರಣ ಅಷ್ಟು ಬೆಳಕಿರುತ್ತೆ. ಅಂದರೆ ವಾತಾವರಣದಲ್ಲೇ ಇಷ್ಟು ಬದಲಾವಣೆಯನ್ನು ನಾವು ನೋಡ್ತಾ ಇರ್ತೇವೆ. ಈ ವಾತಾವರಣದಲ್ಲೇ ಇಷ್ಟು ಬದಲಾವಣೆ ಇದ್ದಾಗ ಯಾಕೆ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ? ಪ್ರಕೃತಿ ಬದಲಾವಣೆ. ಸೂರ್ಯನ ಸ್ಥಾನ ಅಲ್ಲದೆ ಇದ್ರೂ ಚಲನೆಯ ಬದಲಾವಣೆಯಿಂದಾಗಿ ನಮಗಿಷ್ಟೆಲ್ಲ ಪರಿವರ್ತನೆಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಜನವರಿ 14ನೇ ತಾರೀಕಿನವರೆಗೂ ಪ್ರತಿಯೊಬ್ಬರೂ ಅಷ್ಟೇ ತುಂಬ ಜಾಗರೂಕತೆಯಿಂದ ಇರಬೇಕು. ದಕ್ಷಿಣಾಯನದ ಪ್ರಮೋಚ್ಚ ಕಾಲದಲ್ಲಿದ್ದೇವೆ. ಮಾನಸಿಕ ಸ್ಥಿತಿಗತಿಗಳು ತುಂಬ ಏರಿಳಿತವಾಗ್ತಾ ಇರುತ್ತವೆ. ಸಣ್ಣ ಪುಟ್ಟ ವಿಚಾರಗಳು ದೊಡ್ಡ ದೊಡ್ಡ ಮಟ್ಟಕ್ಕೆ ಮಾನಸಿಕ ವ್ಯಥೆಗೆ ಕಾರಣ ಆಗ್ತಾ ಇರುತ್ತೆ. ಚಿಂತೆಗಳು ಜಾಸ್ತಿ ಆಗ್ತಾ ಇರುತ್ತವೆ. ಮಾಡುವಂತಹ ಕೆಲಸ ಕಾರ್ಯಗಳ ನಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕೋದಿಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಂತೂ ನಿಮಗೆ ಬಹಳ ತಲೆ ಕೆಟ್ಟು ಗೊಬ್ಬರ ಹಿಡ್ದಿರುತ್ತೆ. ಏನು ಮಾಡಬೇಕು, ಏನು ಬಿಡಬೇಕು ಅನ್ನುವಂತಹ ವಿಚಾರಗಳು ಗೊತ್ತಿಲ್ಲದೆ ಒದ್ದಾಡ್ತಾ ಇರ್ತೀರಿ. ಹಾಗಾಗಿ ಡಿಸೆಂಬರ್ ಮಾತ್ರ ಅಲ್ಲ, ಜನವರಿ 14ನೇ ತಾರೀಕಿನವರೆಗೂ ಸಹ ಎಲ್ಲರೂ ಬಹಳ ಜಾಗರೂಕತೆಯಿಂದ ಇರಬೇಕು. ವಾಹನ ಅಪಘಾತಗಳು ತುಂಬ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹುಷಾರು. ವಾಹನಗಳನ್ನು ಯೂಸ್ ಮಾಡ್ತಕ್ಕಂಥವ್ರು ಸ್ವಂತ ವಾಹನಗಳಾಗಲಿ ಯಾವುದೇ ಆಗಲಿ ವಾಹನಗಳನ್ನು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಜಾಗ್ರತೆಯಾಗಿ ಚಾಲನೆಯನ್ನು ಮಾಡ್ತಾ ಬನ್ನಿ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, 5ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಗುರು ವಕ್ರೀಗತನಾಗಿ ಪ್ರವೇಶ ಮಾಡ್ತಾ ಇದ್ದಾನೆ ನೋಡಿ. ಇಷ್ಟು ದಿವಸ ಗುರುಬಲ ಮತ್ತು ಗುರುಬಲ ಕೆಲ ರಾಶಿಗಳಿಗಿತ್ತು, ಕೆಲವು ರಾಶಿಗಳಿಗೆ ಈಗ ಹೋಗುತ್ತೆ. ಅಂದರೆ ತನ್ನ ಮೂಲಸ್ಥಾನ ಮತ್ತೆ ಪುನಃ ದೀರ್ಘ ಸಂಚಾರವಾಗಿರ್ತಕ್ಕಂಥ ಮಿಥುನ ರಾಶಿಗೆ ಪ್ರಯಾಣ ಬಳಸ್ತಾ ಇದ್ದಾನೆ ವಕ್ರೀಗತನಾಗಿ ಗುರು. ಇನ್ನು 6ನೇ ತಾರೀಕು 12ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 7ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 15ನೇ ತಾರೀಕು 12ನೇ ತಿಂಗಳು 2025ಕ್ಕೆ
ಧನಸ್ಸು ರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 20ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಶುಕ್ರ ಪ್ರವೇಶ ಮಾಡಿದ್ರೆ 29ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಬುಧನು ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಗ್ರಹಗಳ ಸ್ಥಾನದ ಬಲಾನುಬಲಗಳ ಆಧಾರದಲ್ಲಿ ಯಾವ ರಾಶಿಯವರಿಗೆ ಈ ಗ್ರಹಗಳ ಸ್ಥಾನದ ಬಲಾಬಲಗಳ ಆಧಾರದಲ್ಲಿ ರಾಶಿ ಭವಿಷ್ಯ ಹೇಗಿದೆ, ಈ ತಿಂಗಳ ಮಾಸಿಕ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ. ವೃಶ್ಚಿಕ ರಾಶಿಯವರಿಗೆ 2025 ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಡಿಸೆಂಬರ್ನ ತಿಂಗಳಲ್ಲಿ ನೋಡಿ ವೃಶ್ಚಿಕ ರಾಶಿಯವರಿಗೆ 5ನೇ ತಾರೀಕಿನವರೆಗೂ ಮಾತ್ರವೇ ಒಂದು ಗುರುವಿನ ಶ್ರೀರಕ್ಷೆ ಇರ್ತಕ್ಕಂಥದ್ದು. ಅದಾದ ನಂತರ ಗುರುವಿನ ಬಲವನ್ನು ಕಳ್ಕೊಳ್ತೀರಿ. ವಕ್ರೀಗತನಾಗಿರ್ತಕ್ಕಂತಹ ಗುರುವು ಮಿಥುನ ರಾಶಿಗೆ ಪುನಃ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಪಂಚಮದಲ್ಲಿರ್ತಕ್ಕಂತಹ ಶನಿ ಪಂಚಮಾರಿಷ್ಠ ದೋಷವನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ಪಂಚಮ ಶನಿಯ ಪೀಡಿತನಾಗಿ ಪಂಚಮ ಶನಿಯ ಪೀಡೆಯನ್ನು ಕೊಡ್ತಾ ಇದ್ದಾನೆ. ಇನ್ನು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಇನ್ನು ರವಿಯ ಅನುಗ್ರಹವೂ ಸಹ ಮುಂದಿನ ದಿನಮಾನಗಳಲ್ಲಿ ಉಂಟಾಗ್ತಾ ಇದೆ. ಕೆಲವೊಂದು ಗ್ರಹದ ಅನುಕೂಲಗಳು ಸಹ ನಿಮಗೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಗುರು ಮತ್ತು ಶನಿಯ ಒಂದು ಬಲಾನುಬಲಗಳು ಕಡಿಮೆ ಆದರೂ ಸಹ ರವಿಯದ್ದಾಗಿರಬಹುದು, ಕುಜನದ್ದಾಗಿರಬಹುದು, ಶುಕ್ರನದ್ದಾಗಿರಬಹುದು, ಬುಧನದ್ದು ಈ ರೀತಿಯಾಗಿರ್ತಕ್ಕಂತಹ ಗ್ರಹಗಳ ಒಂದಷ್ಟು ಶುಭವು ಮತ್ತು ಬೃಹತ್ ಗ್ರಹದ ಅಶುಭದ ಫಲಗಳು ಸಹ ಎರಡು ಮಿಶ್ರಿತವಾಗಿ ಇದ್ದಾವೆ. ಹಾಗಾಗಿ ಮಿಶ್ರಿತ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿತಶತ್ರುಗಳ ಕಾಟ, ಅವರ ಒಂದು ಕೆಲಸ ಕಾರ್ಯಗಳು ನಿಮಗೆ ಬಹಳ ಹಿಂಸೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಒಂದಷ್ಟು ನಯವಂಚಕರಿಂದ ದೂರ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ನಿಮ್ಮನ್ನು ತುಂಬ ಚೆನ್ನಾಗಿ ನಂಬಿಸಿ ಕುತ್ತಿಗೆ ಕುಯ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ವೃಶ್ಚಿಕ ರಾಶಿಯವರು ತುಂಬ ಬೇಗ ನಂಬಿಡ್ತೀರಿ ಎಲ್ಲವನ್ನು. ಸ್ವಲ್ಪ ಜಾಗ್ರತೆಯಾಗಿದ್ದು ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಯೋಚನೆ ಮಾಡಿ ಅದಾದ ನಂತರ ಹೆಜ್ಜೆಯನ್ನು ಇಡುವಂಥದ್ದು ಬಹಳ ಉತ್ತಮವಾದಂತಹ ಅಂಶ. ಸುಮ್ಮನೆ ಯಾರ್ಯಾರನ್ನೋ ಹೇಗೋ ನಂಬೋದಕ್ಕೆ ಹೋಗಬೇಡಿ. ನಂಬಿಕೆಯೇ ನಿಮ್ಮ ದೊಡ್ಡ ಶತ್ರು ಆಗಬಹುದು. ಹುಷಾರು. ಯಾರೋ ಬಂದರು ಅಥವಾ ಹಳೆ ಪರಿಚಯವೇ ಹೌದು, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅವ್ರಿಗೇನೋ ಕಷ್ಟ, ಅವ್ರಿಗೇನೋ ನಷ್ಟ, ಏನೋ ಒಂದಿಷ್ಟು ನೀವು ಕೂಡಿಸಿಟ್ಕೊಂಡಿರ್ತೀರಿ. ಕಷ್ಟ ನಿಮಗೇ ಕಷ್ಟವಿದೆ, ಅರ್ಥ ಮಾಡ್ಕೊಳ್ಳಿ. ಅಂಥದ್ರಲ್ಲಿ ನೀವು ಒಂದೊಂದು ಕಾಸನ್ನು ಕೂಡಿಟ್ಟು ಇನ್ನೊಬ್ರಿಗೆ ಕೊಡ್ತಾ ಇದ್ದೀನಿ ಅಥವಾ ಇನ್ನೊಬ್ಬರಿಗೆ ನಾನು ಶ್ಯೂರಿಟಿ ಹಾಕಿ ಅವ್ರಿಗೆ ಸಾಲ ಕೊಡಿಸ್ತಿದ್ದೀನಿ ಅಂದರೆ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಕಷ್ಟಕ್ಕೆ ತಳ್ಕೊಂಡು ನೀವಂತೂ ಯಾವುದೇ ಕಾರಣಕ್ಕೂ ಸಹ ಮುಂದಕ್ಕೆ ಹೋಗೋದು ಬೇಡ. ಸ್ವಲ್ಪ ಜಾಗ್ರತೆಯಾಗಿ ಇರುವಂಥದ್ದು. ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಜಯ ಉಂಟಾಗ್ತದೆ, ಸ್ವಲ್ಪ ಅಪಮಾನಗಳು ಉಂಟಾಗ್ತಕ್ಕಂಥದ್ದು. ನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾನೇ ಹೋಗುತ್ತೆ. ಆದರೆ ಉದ್ಯೋಗದ ಕ್ಷೇತ್ರದಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ, ಶುಭ ರೀತಿಯಾದಂತಹ ನಿಮಗೆ ಬೇಕಾಗಿರೋ ಕಡೆ ಟ್ರಾನ್ಸ್ಫರ್ ಎಲ್ಲ ಸಿಗುತ್ತೆ. ಹಾಗೆ ಮಿಶ್ರಿತ ಫಲ ಅಂತ ಹೇಳಿದ ಹಾಗೆ ಒಳ್ಳೆಯದು ನಡಿಬೇಕಲ್ಲ. ಒಳ್ಳೆ ರೀತಿಯಲ್ಲಿ ನಿಮಗೆ ಪ್ರಮೋಷನ್ನು, ಇಂಕ್ರಿಮೆಂಟು, ಅದೇ ರೀತಿಯ ಟ್ರಾನ್ಸ್ಫರ್ಗಳೆಲ್ಲ ಸಿಗುತ್ತೆ. ಬಟ್ ಆದರೆ ಅದರಲ್ಲಿ ನೆಮ್ಮದಿಗಳನ್ನು ಕಳ್ಕೊತೀರಿ. ಒಟ್ಟಾರೆ ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿ ಕೂತ್ಕೋಬೇಕು ಅಂತ ಆಸೆ, ಅದೇನಾಗುತ್ತೆ ಮುಳ್ಳಿನ ಕುರ್ಚಿ ಆಗಿಬಿಟ್ಟಿರುತ್ತೆ. ಈ ಕಡೆ ಕೂತ್ಕೊಳ್ಳೋಂಗಿಲ್ಲ, ಕೂತ್ಕೊಳ್ಳದೆ ಇರೋ ಹಾಗಿಲ್ಲ. ನಿಮಗೆ ಟ್ರಾನ್ಸ್ಫರ್ ಕೇಳ್ತಿರ್ತೀರಿ, ಅಲ್ಲಿ ನೋಡಿದ್ರೆ ನಿಮ್ಮ ಮೇಲಿನ ಆಫೀಸರು ಅಥವಾ ನಿಮ್ಮಲ್ಲಿ ಸುತ್ತಮುತ್ತ ಇರುವಂಥ ವಾತಾವರಣ ನಿಮಗೆ ಕಿರಿಕಿರಿಯನ್ನು ಮಾಡ್ತಕ್ಕಂಥವ್ರು ಆಗಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ಗಮನಿಸಿದಂತಹ ಸಂದರ್ಭದಲ್ಲಿ ನೀವು ಏನೇನು ಪಡ್ಕೊಳ್ಳೋಕೆ ಸಾಧ್ಯ ಇದೆ, ಏನೇನು ಅಂದ್ಕೊಂಡಿದ್ದೀರೋ ಎಲ್ಲವನ್ನು ಪಡ್ಕೋತೀರಿ. ಬಟ್ ಆದರೆ ಅದರಲ್ಲಿ ಯಾವುದು ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ ಆಗದ ವಾತಾವರಣ ಉಂಟಾಗ್ಬಿಡುತ್ತೆ. ಎಷ್ಟೋ ವಿಚಾರಗಳಲ್ಲಿ ನಿಮಗೆ ದಿಢೀರಂಥ ಪಶ್ಚಾತ್ತಾಪಗಳು, ರಿಗ್ರೆಟ್ಗಳು ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ. ಹುಷಾರಾಗಿರಬೇಕು. ಮೇಲಧಿಕಾರಿಗಳ ಕಿರುಕುರುಗಳನ್ನು ಉದ್ಯೋಗಿಗಳು ಅನುಭವಿಸಬೇಕಾಗತ್ತೆ. ನೀವು ಕರ್ತವ್ಯಗಳು ಸರಿಯಾಗಿದ್ದರೂ ಸಹ ಸುಮ್ಮನೆ ನಿಮ್ಮನ್ನು ಗುರಿ ಮಾಡ್ತಕ್ಕಂಥದ್ದು, ನಿಮ್ಮನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಇನ್ನು ಉದ್ಯೋಗದ ನಿಮ್ಮ ಸಹೋದ್ಯೋಗಿಗಳೆಲ್ಲರೂ ಸಹ ನಿಮಗೆ ಕಿರಿಕಿರಿಯನ್ನು ಕೊಡ್ತಕ್ಕಂಥದ್ದು, ಈ ರೀತಿಯಾಗೆಲ್ಲ ಜಾಸ್ತಿ ಇದು ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಿಮಗೆ ಪ್ರಮೋಷನ್ ಆಗಲಿ, ಇಂಕ್ರಿಮೆಂಟ್ ಆಗಲಿ ಸಿಕ್ಬಿಡ್ತಲ್ಲ ಅಂಥೇಳಿ ನಿಮ್ಮ ಜೊತೆಗಿರ್ತಕ್ಕಂಥವರೇ ಒಂದಷ್ಟು ತಂಟೆ ತಕರಾರುಗಳನ್ನು ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇನ್ನು ವ್ಯಾಪಾರಸ್ಥರಿಗೆ ನೋಡೋದಾಯಿತು ಅಂತ ಹೇಳಿದ್ರೆ ಹೊಸ ವಿಚಾರಗಳಿಗೆ ಕೈ ಹಾಕೋದಕ್ಕೆ ಇದು ಉತ್ತಮವಾದ ಸಮಯ ಅಂತೂ ಅಲ್ವೇ ಅಲ್ಲ. ಯಾವುದೇ ಕಾರಣಕ್ಕೂ ಬಿಸ್ನೆಸ್ಸನ್ನು ನಡೀತಾ ಇತ್ತು ಅಂದರೆ ಅದನ್ನು ಸುಮ್ಮನೆ ನಡ್ಸ್ಕೊಂಡು ಹೋಗಿ ಹೊರತು ಹೊಸದಾಗಿ ಏನೋ ನಾನು ಎಸ್ಟಾಬ್ಲಿಷ್ ಮಾಡ್ತೀನಿ ಅಥವಾ ಹೊಸದಾಗಿ ನಾನೇನಾದರೂ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ ಅಂದರೆ ಎಸ್ಟಾಬ್ಲಿಷ್ಮೆಂಟು ಬೇಡ, ಎಕ್ಸ್ಟೆಂಡು ಬೇಡ. ಇರೋದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ ವಿಸ್ತರಣೆ ಮಾಡ್ಕೊಳ್ತೀನಿ ಅಂತಲೂ ಬೇಡ, ಹೊಸದಾಗಿ ನಾನು ಶುರು ಮಾಡ್ತೀನಿ ಅಂತ ಹೋಗೋದು ಬೇಡ. ಏನೇ ಆದ್ರೂ ಇರೋದನ್ನು ಮುಂದುವರಿಸ್ಕೊಂಡು ಹೋಗೋದು ತುಂಬಾ ಒಳ್ಳೆಯದಾದಂತಹ ವಿಚಾರ. ಅತ್ಯಧಿಕವಾದಂತಹ ಖರ್ಚುಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಇರುತ್ತೆ. ಹಣಕಾಸಿನ ಅಡೆತಡೆಗಳು ಬಂದರೂ ಸಹ ನಿಮಗೆ
ತಕ್ಷಣಕ್ಕೆ ಅದು ಹೇಗೋ ಅಡೆತಡೆಗಳಾಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮತ್ತು ಸ್ವಲ್ಪ ಸಮಾಧಾನವಾಗಿ ಜೀವನನ ಮುಂದುವರಿಸ್ಕೊಂಡು ಹೋಗೋದು ಬಹಳ ಒಳ್ಳೆಯದು. ಧೈರ್ಯವಾಗಿದ್ದು ಜೀವನನ ಮುಂದುವರಿಸ್ತಾ ಹೋಗಿ. ಕೃಷಿಕರಿಗೆ ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆಗಳು ಉಂಟಾಗುತ್ತವೆ. ನಿಮ್ಮ ಬೆಳೆಗಳಿಗೆ ಸರಿಯಾದಂತಹ ಬೆಲೆಗಳು ಸಿಗದೆ ಹೋಗಬಹುದು. ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ವಹಿಸಬೇಕು, ಅತ್ಯಧಿಕವಾಗಿ ಶ್ರಮ ವಹಿಸಬೇಕಾಗುತ್ತೆ. ಈ ಒಂದು ತಿಂಗಳಲ್ಲಿ ಇಲ್ಲಿಸಲ್ಲದ ದುಷ್ಟ ಚಟಗಳು ಸಹ ಬಂದು ಸೇರಿಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು. ಅನಾಯಾಸವಾಗಿ ಒಂದಷ್ಟು ಅಪವಾದಗಳು ಉಂಟಾಗ್ಬಿಡುತ್ತೆ. ಸುಮ್ಮನೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಆರೋಪ ಅಪವಾದಗಳನ್ನು ತಂದು ಹಾಕುವಂತಹ ಸಾಧ್ಯತೆಗಳಿದೆ. ತುಂಬ ಹುಷಾರಾಗಿರಿ. ಯಾವುದಕ್ಕೂ ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಏನು ದಶೆ ನಡೀತಿದೆ, ಏನು ಭುಕ್ತಿ ನಡೀತಿದೆ, ಅದರಿಂದ ಏನು ಅನುಕೂಲ, ಏನು ಅನಾನುಕೂಲ ಅನ್ನೋದನ್ನು ನಿಮ್ಮ ಜನ್ಮ ಜಾತಕದ ಆಧಾರದಲ್ಲಿ ತಿಳ್ಕೊಂಡು ಅದಾದ ನಂತರ ಜೀವನನ ಮುಂದುವರಿಸ್ತಾ ಹೋಗಿ. ಚೆನ್ನಾಗಿರಲಿ. ನಿಮ್ಮ ಜಾತಕನ ಏನಾದರೂ ತೋರಿಸ್ಕೊಳ್ಬೇಕು ಅಂದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ಅಥವಾ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಏನು ಗಾಬರಿ ಆಗೋದು ಬೇಕಾಗಿಲ್ಲ. ವಾಟ್ಸಪ್ನ ಮುಖಾಂತರವಾಗಿ ಮೆಸೇಜ್ ಮಾಡಿ ನಿಮಗೆ ರಿಪ್ಲೈ ಕಳಿಸ್ತಾರೆ ಅಂತ ಹೇಳ್ತಾ, ಈ ಒಂದು ತಿಂಗಳಲ್ಲಿ ಇನ್ನೂ ಒಂದಷ್ಟು ಫಲಾನುಫಲಗಳು ಇದ್ದಾವೆ. ದಿಢೀರಂತ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನೆಗೆಟಿವ್ ಬದಲಾವಣೆಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ವಿನಾಕಾರಣ ದುಂದು ವೆಚ್ಚಗಳು ನಿಮ್ಮ ಜೀವನದಲ್ಲಿ ಬಂದು ಸೇರಿಕೊಳ್ಳುವಂಥದ್ದು, ಹಣದ ಅಡಚಣೆಯು ಮತ್ತು ಆರ್ಥಿಕ ಸ್ಥಿತಿಗತಿಯ ಏರುಪೇರುಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಎದುರಾಳಿಗಳು ಸ್ವಲ್ಪ ಹೆಚ್ಚಿಗೆ ಕಾಟವನ್ನು ಕೊಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಕುಟುಂಬದಲ್ಲಿ ವಿರಸದಂತಹ ಜೀವನಗಳನ್ನು ನೋಡಬೇಕಾಗುತ್ತೆ. ದೇಹದಲ್ಲಿ ಯಾಕೋ ಆರೋಗ್ಯವೂ ಸಹ ಸಣ್ಣ ಮಟ್ಟಕ್ಕೆ ನಿಮಗೆ ಕೈ ಕೊಡೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಈ ಇಂಡೈಜೆಷನ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಇಲ್ಲ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಈ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಅನುಭವಿಸಬೇಕಾಗಿರುವಂಥದ್ದಾಗತ್ತೆ. ಸ್ವಲ್ಪ ಜಾಗ್ರತೆಯಾಗಿದ್ದು ಜೀವನನ ಮುಂದುವರಿಸಿ. ಆರೋಗ್ಯನ ಪ್ರತಿಯೊಬ್ಬರು ಕಾಪಾಡಿಕೊಳ್ಳಿ. ಯಾಕಂದರೆ ಇವಾಗ ನಾವು ತಿಂತಾ ಇರತಕ್ಕಂಥದ್ದೇ ವಿಷಮಯವಾದಂತಹ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೇವೆ. ಎಲ್ಲೂ ಸಹ ನಮಗೆ ಶುದ್ಧವಾದ ಆಹಾರ ಅನ್ನೋದೇ ಸಿಗ್ತಾ ಇಲ್ಲ. ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಇದ್ದದ್ದನ್ನು ನಾವು ಎಷ್ಟು ಶುದ್ಧವಾಗಿ ಸ್ವೀಕಾರ ಮಾಡೋಕ್ಕಾಗುತ್ತೋ ಮಾಡಬೇಕು. ನಮ್ಮ ಲೈಫ್ ಸ್ಟೈಲನ್ನು ಸರಿಯಾಗಿ ಇಟ್ಕೊಂಡಿರೋದಕ್ಕೆ ಸಾಧ್ಯ ಆಗಲ್ಲ, ಆದರೂ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಚೆನ್ನಾಗಿರಿ. ಒಟ್ಟಾರೆ ಮಿಶ್ರಿತ ಫಲಗಳನ್ನು ಅನುಭವಿಸ್ತಾ ಇದ್ದೀರಾ. ಒಂದು ವೃಶ್ಚಿಕ ರಾಶಿಯವರು ಧೈರ್ಯಗೆಡೋದು ಬೇಡ. ಪರಿಹಾರದ ಕ್ರಮಗಳನ್ನು ಸರಿಯಾಗಿ ಮಾಡ್ಕೊಳ್ಳಿ. ಅದರಿಂದ ಜೀವನ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ನೀವು ಮಾಡ್ಕೊಳ್ಬೇಕಾಗಿರೋಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕಂದ್ರೆ ಇವತ್ತೇ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಪ್ರತಿಯೊಬ್ಬರು ಕಾಳಜಿಯನ್ನು ಮಾಡಿ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಆ ಗಿಡವು ಬೆಳೆದು ನಿಂತು ಹಲವಾರು ರೀತಿಯಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರವನ್ನು ಮತ್ತು ಆಸರೆಯನ್ನು ಕೊಡ್ತಾ ಇರುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡ್ತಾ ಇರುತ್ತೆ. ಅದನ್ನು ನೋಡಿದಂತಹ ನೀವೇ ಸಂತೋಷ ಪಡಬಹುದು. ಪಶುಗಳನ್ನು, ಪಕ್ಷಿಗಳನ್ನು, ಪ್ರಕೃತಿಯನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನು ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಜೀವನ ಸುಖವಾಗುತ್ತೆ, ಸೌಖ್ಯವಾಗುತ್ತೆ. ಶುಭವಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಸುಬ್ರಹ್ಮಣ್ಯ ದಂಡಕಂ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಪಠಣವನ್ನು ಮಾಡ್ತಾ ಬನ್ನಿ. ಸಾಧ್ಯವಾದವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಆರತಿಯನ್ನು ಮಾಡಿ ದೇವರ ಕೃಪೆಯನ್ನು ಪಡ್ಕೊಳ್ಳಿ. ಇರುವಂತಹ ಅನೇಕ ಕಷ್ಟ ಅರಿಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸುಬ್ರಹ್ಮಣ್ಯ ದೇವರ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರ ಈ ಒಂದು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.